ಬಂಡಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸಾರ್ಥಕ ಕಾರ್ಯಕ್ರಮ. ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಿಸಿ ಗಮನ ಸೆಳೆದ ಕೊತ್ತಮಂಗಲ ಸುಬ್ರಮಣಿ. ವೀಕ್ಷಕರೇ, ತನ್ನ ಕೈಲಾದಷ್ಟು ಅಳಿಲು ಸೇವೆ ಮಾಡಿಕೊಂಡು ಮುಳಬಾಗಿಲು ತಾಲೂಕಿನಾದ್ಯಂತ ಚಿರಪರಿಚಿತರಾಗಿರುವ ಕೊತ್ತಮಂಗಲ ಸುಬ್ರಮಣಿ ಹಾಗೂ ಹೊನ್ನಿಕೆರೆ ಗಂಗರಾಜು ಅವರು ಇದೀಗ ಮತ್ತೊಂದು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಬಂಡಾರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಸಾರ್ಥಕ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಬಿವಿ ಚಲಪತಿ, ಊರಿನ ಹಿರಿಯರು ಹಾಗೂ ನಿವೃತ್ತ ಆರೋಗ್ಯ ನಿರೀಕ್ಷಕರಾದ ಬಿಎನ್ ಆಂಜನೇಯಪ್ಪ, ಹನುಮನಹಳ್ಳಿ ಶ್ರೀನಿವಾಸಯ್ಯ, ವೆಂಕಟೇಶ್, ಬಿಕೆ ಶ್ರೀನಿವಾಸ್ ಮತ್ತು ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರಾದ ರವಿಯವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ವೇದಿಕೆ ಮೇಲಿದ್ದ ಗಣ್ಯರ ಸಮ್ಮುಖದಲ್ಲಿ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಎಂ ವೆಂಕಟೇಶಪ್ಪ, ಶಿಕ್ಷಕರಾದ ಟಿಎಸ್ ನಟರಾಜ್, ಎಸ್ಟಿ ವೆಂಕಟೇಶ್ ಗೌಡ, ಆರ್ ಮಾಧುರಿ ಮೇಡಂ ಹಾಗೂ ಅಡುಗೆ ಸಿಬ್ಬಂದಿಗಳಾದ ಭಾಗ್ಯಮ್ಮ ಮತ್ತು ಸರಸ್ವತಮ್ಮ ಉಪಸ್ಥಿತರಿದ್ದರು. ಜತೆಗೆ ಎಲ್ಲ ಎಸ್ಡಿಎಂಸಿ ಸದಸ್ಯರು, ಊರಿನ ಗ್ರಾಮಸ್ಥರು ಹಾಗೂ ಯುವಕರು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ದಾನಿಗಳ ಈ ನಿಸ್ವಾರ್ಥ ಸೇವೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮನತುಂಬಿ ಶ್ಲಾಘಿಸಿದರು. ಸಮಾಜದಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ. ನಿರಂತರ ವಾರ್ತೆಗಳು ಹಾಗೂ ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲ ಮಕ್ಕಳಿಗೂ ಕೂಡ ಲೇಖನಿ ಸಾಮಗ್ರಿಗಳನ್ನು ದಾನದ ರೂಪದಲ್ಲಿ ಕೊತ್ತಮಂಗಲ ಗ್ರಾಮದ ನಿವಾಸಿಗಳಾದಂಥ ಶ್ರೀಯುತ ಸುಬ್ರಮಣಿ ಹಾಗೂ ಅವರ ಸ್ನೇಹಿತರಂಥ ರಂಗರಾಜುರವರು ಬಂದು ಎಲ್ಲ ಮಕ್ಕಳಿಗೂ ವಿತರಣೆ ಮಾಡುವ ಮುಖೇನ ವಿದ್ಯಾದಾನಿಗಳಾಗಿ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮುಖೇನ ಅವರಲ್ಲಿರುವ ಅವರ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಲಾ ಮಕ್ಕಳಿಗಾಗಿ ಸಹಾಯಕರಾಗಿ ಜ್ಞಾನಾರ್ಜನೆಗೆ ಪಣತೊಟ್ಟಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ, ಬಂಡಾರಹಳ್ಳಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹಾರೈಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಅಂದರೆ ಇವತ್ತು ರಾತ್ರಿ 12 ಗಂಟೆಗೆ ಆದರೆ ಬೆಳಗ್ಗೆ ಸ್ವಾತಂತ್ರ್ಯ ಬರುತ್ತೆ. ನಮಗೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ ಪ್ರತಿಯೊಂದು ಜಾಗದಲ್ಲೂ. ಆದರೆ ಇವತ್ತು ಎಲ್ಲೇ ನೋಡ್ತಾ ಇದ್ರೂ ದೇಶ ಎಲ್ಲದಲ್ಲೂ ಮುಂದೆ ಇದೆ. ಇವತ್ತು ಸರ್ಕಾರ ಶಾಲೆಗಳು ಕೂಡ ಹಂಗೆ ಮುಂದೆ ಇರಬೇಕು ಅಂತ ನನ್ನೊಂದು ಆಸೆ. ಆದ್ದರಿಂದ ನಾನು ಚಿಕ್ಕದು ಅಲ್ಲಲ್ಲಿ ಸೇವೆ ಮಾತ್ರ, ಇದು ಯಾವುದು ಸಮಾಜ ಸೇವೆ ಅಂತ ಹೇಳಕ್ಕೆ ಹೋಗಲ್ಲ. ನಾನು ಅಲ್ಲಲ್ಲಿ ಸೇವೆ ಮಾತ್ರ ಅಂತ ನಾನು ಭಾವಿಸ್ತೀನಿ. ಅದನ್ನು 4 ಜನ ನನ್ನ ಥರ ಸಹಾಯ ಮಾಡಲಿ ಅಂದ್ಬಿಟ್ಟು ನಾನು ಎಲ್ಲೇ ಹೋದ್ರೂ ನಾನು ಸಹಾಯ ಮಾಡಿದ್ದನ್ನು ಒಂದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹಾಕ್ಸ್ತಾ ಇದ್ದಾರೆ. ಯಾರೋ ಊರಲ್ಲಿರೋ ದೊಡ್ಡವರು ಹಾಗೂ ಶಾಲೆ ಆಳ್ತ ಮಂಡ್ಯಗಳು ಅದನ್ನು ದಯವಿಟ್ಟು ಯಾರು ಇದೇ ಭಾವಿಸ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಯಾರು ನಾನು ದಾತಗಳಿದ್ದರೆ ಬಂದು ದಾನಿಗಳಿದ್ದರೆ ದಯವಿಟ್ಟು ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಗೌರ್ಮೆಂಟ್ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಆಸೆ ಇದೆ, ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು ಅಂತ ಆಸೆ. ಅದಕ್ಕೆ ನಾನು ಶಕ್ತಿ ಇರೋ ಅಷ್ಟು ದಿನ ನಾನು ಪ್ರಯತ್ನ ಪಡ್ತೀನಿ. ನಾನು ಯಾವುದೇ ಒಂದು ಸಮಾಜ ಸೇವೆ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಅದು ದೊಡ್ಡ ಸೇವೆ ಅಂತ ಕೂಡ ಹೇಳಕ್ಕೆ ಹೋಗಲ್ಲ. ಇವತ್ತು ಗ್ರಾಮದಲ್ಲಿ ಎಲ್ಲರೂ ನಾನು ಸಹಾಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ನಾನು ಚಿಕ್ಕದು ಅಲ್ಲೇ ಸೇವೆ ಮಾತ್ರ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ತಾಯಿ, ಜೈ ಪುನೀತ್ ರಾಜ್ಕುಮಾರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಂಡಾರಹಳ್ಳಿಯಲ್ಲಿ ಉಚಿತ ನೋಟ್ ಪುಸ್ತಕದ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ. ಶ್ರೀಯುತರಾದಂತಹ ಕೊತ್ತಮಂಗಲದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀಯುತರಾದಂತಹ ಸುಬ್ರಹ್ಮಣಿ ಮತ್ತು ಗಂಗರಾಜರಾಗಿರ್ತಕ್ಕಂಥವರು ಅವರ ತಮ್ಮ ಥರ ಇರ್ತಕ್ಕಂತಹ ರೀತಿಯ ಒಂದು ಪಾಲಿನ ಒಂದು ಥರ ಇರ್ತಕ್ಕಂತಹ ಅಳಿಲು ಸೇವೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಂದಿರ್ತಾರೆ. ಅವರುಗಳ ನಿರಂತರವಾಗಿರ್ತಕ್ಕಂತಹ ಸೇವೆ ಹೀಗೆ ಮುಂದುವರಿಲಿ, ಅವರ ಯಶೋಗಾಥೆಯಾಗಿರ್ತಕ್ಕಂಥದ್ದು ಹೀಗೆ ಮುಂದುವರಿಲಿ. ಇನ್ನೂ ಹೆಚ್ಚಿನ ಥರ ಇರ್ತಕ್ಕಂಥ ರೀತಿಯ ಈ ಒಂದು ದಾನ ಮಾಡುವಂತಹ ರೀತಿಯ ಮನೋಭಾವನೆ ಅವರು ಭಗವಂತನಾಗಿರ್ತಕ್ಕಂಥ ಹೆಚ್ಚು ಕರುಣಿಸಲಿ ಅಂತ ಹೇಳ್ತೀನಿ. ಮತ್ತು ಈ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಾಗಿರ್ತಕ್ಕಂಥ ಸಂಪೂರ್ಣವಾಗಿ ಅಧಃಪತನಕ್ಕೆ ಮತ್ತು ಹಾಜರಾತಿ ಆಗಿರ್ತಕ್ಕಂಥ ಸಂಪೂರ್ಣವಾಗಿ ಕಡಿಮೆ ಹಂತಕ್ಕೆ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ
ಎಲ್ಲ ತರ ಇರ್ತಕ್ಕಂತಹ ಪೋಷಕರಾಗಿರ್ತಕ್ಕಂಥವ್ರು ಖಾಸಗಿ ಕಡೆಗೆ ಮುಖ ಮಾಡಿರ್ತಕ್ಕಂಥದ್ದು. ಆ ಖಾಸಗಿ ಕಡೆ ಮುಖ ಮಾಡೋದನ್ನ ಬಿಟ್ಟು ಈ ದಿನಗಳಲ್ಲಿ ನಮ್ಮಲ್ಲೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗಲ್ ಮೆಥಡ್ ಅಲ್ಲಿ ಒಂದು ತರ ಇರ್ತಕ್ಕಂಥ ರೀತಿಯ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿರ್ತೇವೆ. ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಬಹಳಷ್ಟು ಉತ್ತಮ ತರ ಇರ್ತಕ್ಕಂಥ ಹಾಜರಾತಿಯನ್ನ ನೀಡ್ತಾ ಮತ್ತು ಒಳ್ಳೆ ತರ ಇರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥವ್ರು ಒಳ್ಳೆಯ ತರ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನ ನೀಡ್ತೀವಿ ಅಂತೇಳಿ ಮನವಿಯನ್ನು ಮಾಡ್ತಾ ಆ ಒಂದು ತರ ಇರ್ತಕ್ಕಂಥ ಇವರ ಒಂದು ದಾನ ರೂಪ ಆಗಿರ್ತಕ್ಕಂಥದ್ದು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ಎಲ್ಲರಿಗೂ ಹೊಂದಿಸ್ತಾ ಈ ದಿನ 2026-22ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಾರಹಳ್ಳಿ ಶಾಲೆಗೆ ಉಚಿತವಾಗಿ ಕೊತ್ತಮಂಗಲ ಗ್ರಾಮದ ಸುಬ್ರಹ್ಮಣಿ ಮತ್ತು ಗಂಗರಾಜ್ ಅವರು ಲೇಖನಿ ಸಾಮಗ್ರಿಗಳು ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅತಿ ಕಡುಬಡತನದಿಂದ ಬಂದು ಬರೆಯೋದಕ್ಕೆ ಲೇಖನಿ ಮತ್ತು ನೋಟ್ ಪುಸ್ತಕ ಇಲ್ಲ ಎಂಬ ಒಂದು ಭಾವನೆಯಿಂದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ನೋಟ್ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡೋದ್ರ ಜೊತೆಗೆ ಅವರನ್ನು ಕೇಳ್ಕೊಂಡಿದ್ವಿ ಬ್ಯಾಗು ಏನಾದರೂ ನೀಡಬೇಕು ಅಂತ. ಅವರು ಮುಂದಿನ ಒಂದು ಶೈಕ್ಷಣಿಕ ವರ್ಷದಿಂದ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಓದ್ತಕ್ಕಂಥ ಮಕ್ಕಳು ಬಡ ಮಕ್ಕಳಾಗಿರೋದ್ರಿಂದ ಅವರ ಅಳಿಲು ಸೇವನೆ ಹಿಂಗೆ ಮುಂದುವರಿಲಿ ಮತ್ತು ದೇವರು ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಹೇಳ್ತಾ ನಮ್ಮ ಸರ್ಕಾರಿ ಬಂಡಾರಹಳ್ಳಿ ಶಾಲೆಯಲ್ಲಿ ಸುಮಾರು 6 ವರ್ಷಗಳಿಂದ 50-55 ಹಾಜರಾತಿಯನ್ನು ಇಟ್ಕೊಂಡು ಒಳ್ಳೆಯ ಕಲಿಕೆಯನ್ನು ನೀಡ್ತಾ ಮಕ್ಕಳಿಗೆ ದಾನಿಗಳಿಂದ ನೀಡ್ತಕ್ಕಂಥ ನೋಟ್ ಪುಸ್ತಕ ಸಾಮಗ್ರಿಗಳನ್ನು ಮಕ್ಕಳಿಗೆ ವಿತರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲರನ್ನೂ ಆಶಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. 2015-16ನೇ ಸಾಲಿನಲ್ಲಿ ಶಿಕ್ಷಕರೇ ಇಲ್ಲದೆ ಇರತಕ್ಕಂಥ ಒಂದು ಶಾಲೆ ಆಗಿತ್ತು. ಅಂಥ ಒಂದು ಶಾಲೆಗೆ ನಮಗಿಂತೂ ಮೊದಲು GN ರಾಜ್ಕುಮಾರ್ ಎಂಬತಕ್ಕಂಥವರು ಈ ಒಂದು ಶಾಲೆಗೆ ಬಂದು ಅವರು ಇಲ್ಲಿ ಶಾಲೆಯನ್ನು ಮತ್ತೆ ಪುನರಾರಂಭಿಸಿ ಮತ್ತೆ ಆಗ ಅವರು ಬಂದಾಗ 23 ಜನ ಮಕ್ಕಳಿದ್ರು. ಅಂದಮೇಲೆ ಅದು ತದನಂತರ ನಮ್ಮ ಶಿಕ್ಷಕರಾದಂಥ ನಟರಾಜ್ ಅವರು ಬಂದರು. ಅಂದಮೇಲೆ ಮಾಧುರಿ ಮೇಡಮ್ ಅವರು ಈ ಶಾಲೆಗೆ ಬಂದರು. ಅದಾದಮೇಲೆ 2017ಕ್ಕೆ ನಾವು ಈ ಶಾಲೆಗೆ ವರ್ಗಾವಣೆ ಆಗಿ ಬಂದಾಗ ಇಲ್ಲಿ 27 ಜನ ಮಕ್ಕಳಿದ್ರು. ಅಂದಮೇಲೆ ಅದರ ನಂತರ ವರ್ಷದಲ್ಲಿ 38 ಜನ ಆಯಿತು. ಅಂದಮೇಲೆ ಅದರ ನಂತರ ವರ್ಷದಲ್ಲಿ 52 ಜನ ಮಕ್ಕಳಾದರು. ಅಂದಮೇಲೆ 60 ಜನ ಮಕ್ಕಳಾದರು. 60 ಜನ ಮಕ್ಕಳಾದಾಗ ರಾಜ್ಕುಮಾರ್ ಅವರನ್ನು ಹೆಚ್ಚುವರಿಯಲ್ಲಿ ವರ್ಗಾವಣೆ ಮಾಡಿಬಿಟ್ರು. ವರ್ಗಾವಣೆ ಮಾಡಿದ್ಮೇಲೆ ಅಂದಮೇಲೆ ಮತ್ತೆ ನಮ್ಮ STV ವೆಂಕಟೇಶ್ ಗೌಡ್ರವರು 2019ರಲ್ಲಿ ಮತ್ತೆ ಇಲ್ಲಿಗೆ CRP ಆಗಿದ್ದವರು ಇಲ್ಲಿಗೆ ವರ್ಗಾವಣೆ ಆಗಿ ಬಂದರು. ಅವತ್ತಿಂದ ಈ ಶಾಲೆಯಲ್ಲಿ ಶಿಕ್ಷಕರ ಹಾಜರಾತಿ ಚೆನ್ನಾಗಿದ್ದು ಮಕ್ಕಳ ಒಂದು ದಾಖಲಾತಿ ಎಂದಿನಂತೆ 50ಗಿಂತ ಕಡಿಮೆ ಇಲ್ಲದೆ 50-55 ಇಟ್ಕೊಂಡು ಒಳ್ಳೆಯ ಕಲಿಕೆಯನ್ನು ನೀಡಿಕೊಂಡು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಸುಬ್ರಹ್ಮಣ್ಯ ಅವರು ನೋಟ್ ಪುಸ್ತಕ ವಿತರಣೆ ಮಾಡೋದ್ರ ಜೊತೆಗೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಪ್ರತಿ ವರ್ಷನೂ ಈ ಒಂದು ಬಂಡಾರಹಳ್ಳಿ ಗ್ರಾಮದಲ್ಲೇ ಅಲ್ಲ 5-6 ಗ್ರಾಮಗಳಲ್ಲಿ ಹಳೆ ವಿದ್ಯಾರ್ಥಿಗಳಾದಂಥ ಸೋಮಶೇಖರ್, ರಘು ಇವರೆಲ್ಲ ಸೇರಿ ಎಲ್ಲ ಮಕ್ಕಳಿಗೂ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 16ನೇ ತಾರೀಕು ಭಾನುವಾರ ಉಚಿತ ಆರೋಗ್ಯ ಶಿಬಿರ ಮತ್ತು ನೋಟ್ ಪುಸ್ತಕಗಳ ವಿತರಣೆಯನ್ನು BK ದೇವರಾಜ್ ಅವರು ಅವರ ತಂದೆ ತಾಯಿಯ ಜ್ಞಾಪಕಾರ್ಥಕವಾಗಿ ಅವರು ಸಹ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು, ಜಾಮಿಟ್ರಿ ಬಾಕ್ಸು, ಮಕ್ಕಳಿಗೆ ಬೇಕಾದಂಥ ಅವಶ್ಯಕವಾಗಿರ್ತಕ್ಕಂಥ ಒಂದು ಇದನ್ನು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಲೆಗೆ ಪ್ರಿಂಟರ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆಗೆ ನಲಿಕಲಿ ಚೇರುಗಳು, ಟೇಬಲ್ಗಳು ಕೊಡೋದಕ್ಕೆ ಹಣದ ರೂಪದಲ್ಲಿ ದಾನ ಮಾಡಿದ್ದಾರೆ. ಅನೇಕ ಜನ ಬಂಡಾರಹಳ್ಳಿ ಗ್ರಾಮದಲ್ಲಿ ಪ್ರವೀಣ್ ಅಂತವರು 10,000 ಕೊಟ್ಟಿದ್ದಾರೆ. ಶ್ರೀನಿವಾಸ್ KSRTC ಅವರು ಸಹ ಮಕ್ಕಳ ಕಲಿಕೆಗಾಗಿ ಅವರ ಶಾಲೆ ಅಭಿವೃದ್ಧಿಗಾಗಿ ಅವರು ಸಹ ಕೈ ಜೋಡಿಸಿ ನಮಗೆ 10,000 ಕೊಟ್ಟು ಶಾಲಾ ಈ ಒಂದು ಟೈಲ್ಸ್ ಹಾಕೋದಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತು ಬೈರೆಡ್ಡಿ ಅಂತಕ್ಕಂಥವರು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಹಣವನ್ನು ಹಾಕ್ಸ್ಕೊಬಂದು ನಮ್ಮ ಶಾಲೆಗೆ ಟೈಲ್ಸ್ ಹಾಕಿ ಶಾಲೆ ಸುಂದರವಾಗಿ ಕಾಣೋದಕ್ಕೆ ಸಹಕಾರ ಮಾಡಿದ್ದಾರೆ. ಎಲೋಷನ್ ಕಂಪ್ನಿಯ ಅಶೋಕ್ ಅವರು ನಮ್ಮ ಶಾಲೆಗೆ 80,000 ರೂಗಳನ್ನು ದೇಣಿಗೆಯಾಗಿ ನೀಡಿ ಶಾಲೆಗೆ ಎಲ್ಲ ಬಣ್ಣ ಮತ್ತು ಚಿತ್ರಕಲೆ, ಗೋಡೆ ಬರಹಗಳನ್ನು ಮಾಡಿ ಅವರು ಸಹ ದಾನವಾಗಿ ನೀಡಿದ್ದಾರೆ. ಅವರು ಸಹ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸರ್, ನಿಮ್ಮ ಶಾಲಾ ಮಕ್ಕಳಿಗೆ ಏನು ಬೇಕು ಅವಶ್ಯಕತೆ ಇರತಕ್ಕಂಥದ್ದನ್ನು ನಾವು ನೀಡ್ತೀವಿ. ಒಂದು ಬ್ಯಾಡ್ಜ್ಗಳನ್ನು ಮಕ್ಕಳಿಗೆ ಒಂದು ಬ್ಯಾಡ್ಜನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸೀನಣ್ಣ ಅವರು
ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಎಲ್ಲಾ ಮಕ್ಕಳಿಗೂ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗ್ಲಿ ಅಂತ ಕೋರ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.